ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ಗೆ ಹುಟ್ಟುಹಬ್ಬದ ಸಂಭ್ರಮ. ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನ. ತಿಪಟೂರಿನ ಜೆಡಿಎಸ್ ಮುಖಂಡರಾದ ಕೆಟಿ ಶಾಂತಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ 85% ಹೆಚ್ಚು ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಂತಕುಮಾರ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವುದನ್ನು ರದ್ದು ಮಾಡಿದ್ದು ಸಮಾಜ ಸೇವೆಗೆ ಹೆಚ್ಚಿನ ಆದ್ಯತೆ ನೀಡಿದ್ರು. ಹೀಗಾಗಿ ಕಾರ್ಯಕ್ರಮದಲ್ಲಿ ತಾಲೂಕಿನ ಸುಮಾರು 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸನ್ಮಾನಿಸುವ ಮೂಲಕ ಶಿಕ್ಷಣಕ್ಕೆ ಉತ್ತೇಜನ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಕೊಪ್ಪೂರು ತಮ್ಮಡಿಹಳ್ಳಿ ಮಠದ ಶ್ರೀ ಮಲ್ಲಿಕಾರ್ಜುನ ದೇಶಿಕೇಂದ್ರ ಸ್ವಾಮೀಜಿ ಭಾಗಿಯಾಗಿ ವಿದ್ಯಾರ್ಥಿಗಳಿಗೆ ಆಶೀರ್ವಚನ ನೀಡಲಾಯಿತು. ಯಶಸ್ಸು ಸಾಧಿಸುವ ದೃಢ ಸಂಕಲ್ಪ, ತಾಳ್ಮೆ, ಸಹನೆ ಹಾಗೂ ಸಂಘಟನಾ ಶಕ್ತಿ ಅತ್ಯಗತ್ಯ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಅಲ್ಲದೆ ಈ ಎಲ್ಲ ಗುಣಗಳನ್ನು ಮೈಗೂಡಿಸಿಕೊಂಡಿರುವ ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ಅವರು ರಾಜಕೀಯ ಸ್ಥಾನಮಾನಗಳಿಲ್ಲದಿದ್ದರೂ ಕಳೆದ 10 ವರ್ಷಗಳಿಂದ ನಿರಂತರ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದು ಶ್ಲಾಘಿಸಿದರು. ಮಹಾ ಸಂಗಮದಲ್ಲಿ ಮಾತನ್ನು ಹೇಳ್ತಾರೆ. ಅದು ನಮಗೆ ಎಲ್ಲರೂ ಕೂಡ ಆದರ್ಶವಾಗಬೇಕು. ಫಲಾಪೇಕ್ಷೆ ಇಲ್ಲದೆ ಹೇಗೆ ಕೆಲಸ ಮಾಡೋದು ಗುರುಗಳೇ ಅಂತ ಕೇಳಬಹುದು. ಆದರೆ ಭಗವಂತನಿದ್ದಾನೆ, ಬಿತ್ತಿದ ಮೊಳಕೆ ಬೀಜ ಬಿಡಬೇಕಾದ್ರೆ 3 ತಿಂಗಳು ಬೇಕು. ಅಥವಾ ಯಾವುದೋ ಒಂದು ತೆಂಗಿನ ಸಸ್ಯ ಬಿತ್ತಿರೋದು 3 ತಿಂಗಳು ಫಲ ಬೇಕು. ಒಂದು 10-5 ವರ್ಷ ತೆಂಗಿನ ಗಿಡ ಆಗಲಿ ಅಟ್ಟಿ ಗಿಡ ಆಗಲಿ ಅದು ಫಲ ಕೊಡ್ಬೇಕಾದ್ರೆ ಒಂದು 5-10 ವರ್ಷ ಕಾಯ್ಬೇಕಾಗ್ತದೆ. ಆಮೇಲೆ ತಾಳ್ಮೆ ಶಕ್ತಿ, ಅವರು ಒಂದ್ಸತಿ ಗೆದ್ದಿದ್ದಾರೆ, ಒಂದ್ಸತಿ ಸೋತಿದ್ದಾರೆ. ಆಮೇಲೆ ಜೀವನ ಅಂದ್ರೆ ಅಪ್ಪನ ದವಸ ಹೋಗುತ್ತೆ, ನಮಗೆ ಕಲಿ ಕಾಣುತ್ತೆ, ಸಣ್ಣ ಕಾಣುತ್ತೆ. ಅದು ಇರುವಾಗ ಟೇಕ್ ಆಫ್ ಆದಾಗ ದೊಡ್ಡದು ಕಾಣುತ್ತೆ. ಹಾಗಾಗಿ ಜೀವನ ಅಂದ್ರೆ 7 ಪೀಳಿಗೆಗಳ ಸರಮಾಲೆ. ಆ ಹಿನ್ನೆಲೆಯಲ್ಲಿ ಅವರಿಗೆ 51 ವರ್ಷ, ಅವರು 100 ವರ್ಷ ಸಮಾಜ ಸೇವೆ ಮಾಡಿ ಅವರು ಈ ನಾಡಿನ ಕಲ್ಪತರು ನಾಡಿನ ಒಬ್ಬರು ಶಾಸಕರಾಗಲಿ ಅಂತ ಹಾರೈಸ್ತಾ, ಮುಂದಿನ ದಿನಮಾನದಲ್ಲಿ ಅವರು ಮಂತ್ರಿಗಳಾಗಲಿ ಅವ್ರ ಜೊತೆಗೆ ನಾವು ಕೂಡ ಇನ್ನೂ ಜೋರಾದ ಸಂಭ್ರಮದಿಂದ ಪುರಸ್ಕಾರ ಮಾಡೋಣ ಅಂತ ಹೇಳಿ ನಾನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಇನ್ನು ಇದೇ ವೇಳೆ ಮಾತನಾಡಿದ ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್, ಎಚ್.ಡಿ. ದೇವೇಗೌಡರ ಸಾಧನೆಯ ಹಿಂದಿನ ಶಕ್ತಿಯಾಗಿದ್ದ ಚೆನ್ನಮ್ಮನವರ ಅಗಲಿಕೆಯ ಹಿನ್ನೆಲೆಯಲ್ಲಿ ತಮ್ಮ ಹುಟ್ಟುಹಬ್ಬದ ಆಚರಣೆಯನ್ನ ರದ್ದುಗೊಳಿಸಿರುವುದಾಗಿ ತಿಳಿಸಿದ್ರು. ಯಾವುದೇ ಹಾರ, ತುರಾಯಿ ಅಥವಾ ಕೇಕ್ ತರದಂತೆ ಅಭಿಮಾನಿಗಳಲ್ಲಿ ಮನವಿ ಮಾಡಿಕೊಂಡ್ರು. ಇವತ್ತು ನಮ್ಮ ಚೆನ್ನಮ್ಮಾಜಿಯವರು ತಾಯಿ ಮಾತೃ ಇವತ್ತು ನಮ್ಮ ದೇವೇಗೌಡರು ಮಾಜಿ ಪ್ರಧಾನಿಗಳು ಅವರ ಒಂದು ಅಡಿಪಾಯವಾಗಿ ದೇವೇಗೌಡರು ಸಹ ಹೇಳ್ತಾ ಇದ್ರು, ನನ್ನ ಏನಾದರೂ ದೊಡ್ಡ ಮಟ್ಟಿಗೆ ಈ ಮಟ್ಟಿಗೆ ಸಾಧನೆ ಮಾಡಬೇಕು ಅಂತಂದ್ರೆ ಅದು ನಮ್ಮ ಚೆನ್ನಮ್ಮಾಜಿಯವರೇ. ಈ ಕುಟುಂಬಕ್ಕೆ ಅವರು ಆಸರೆಯಾಗಿದ್ದವರು, ಪ್ರತಿಯಾಗಿ ನೆರಳಾಗಿದ್ದವರು. ಅವರು ಕಳ್ಕೊಂಡು ಇವತ್ತು ಇಡೀ ಕುಟುಂಬ ದುಃಖದಲ್ಲಿದ್ದಾರೆ. ನಮ್ಮೆಲ್ಲರೂ ನಾಯಕರು, ಮಾಜಿ ಪ್ರಧಾನಿಗಳು ಅವರು ನೋಡಿದ್ದಾರೆ. ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಈ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮ ಬೇಡ ಅಂತ ನಿರ್ಧರಿಸಿ ಈಗೆಲ್ಲ ನಮ್ಮ ಅಭಿಮಾನಿಗಳೆಲ್ಲ ಮನೆ ಸೂಚನೆ ಕೊಟ್ಟು ಯಾರು ಆಡಬೇಕು ಯಾರೂ ಮಾಡಬೇಡ, ಈ ವರ್ಷ ಈ ಒಂದು ಕಾರ್ಯಕ್ರಮ ಈಗಾಗಲೇ ನಿಗದಿಯಾಗಿದ್ದು ಮಕ್ಕಳು ಈಗಾಗಲೇ ಕಾಲೇಜುಗಳು ಸೇರ್ಪಡೆ ಆಗ್ತಾ ಇದ್ದಾರೆ, ಮತ್ತೆ ಮುಂದಕ್ಕೆ ಆಗಲಿಕ್ಕಾಗಲ್ಲ. ಆ ದೃಷ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಮಕ್ಕಳಿಗಾಗಿ ನಡೆಸಿಕೊಡೋಣ. ಇವತ್ತು ಯಾವುದೇ ನೋವಿದ್ರು ಅವರು ಇದರಿಂದ ಜೊತೆಗೆ ಅನಾವರಣ ಹಾಕಬೇಕು ಅಂತ ಒಂದು ಒಂದು ಕಾರ್ಯಕ್ರಮ ನಿಗದಿ ಮಾಡಿ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ತಮ್ಮ ಮಕ್ಕಳಿಗೆ ಎಲ್ಲರೂ ಒಂದು ಪ್ರತಿಭೆಯಾಗಿ ಸನ್ಮಾನ ಮಾಡಬೇಕು ಅಂತ ಇವತ್ತು ಅಂದ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಇನ್ನು ಕಾರ್ಯಕ್ರಮದಲ್ಲಿ ಕರಡಿ ಗವಿಮಠದ ಶಿವಶಂಕರ ಶಿವಯೋಗಿ ಸ್ವಾಮೀಜಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ತ್ರಿಯಂಬಕ, ಜೆಡಿಎಸ್ ಮುಖಂಡರಾದ ಶಿವಸ್ವಾಮಿ, ನಟರಾಜು ಸೇರಿ ಹಲವು ಮಂದಿ ಗಣ್ಯರು ಹಾಗೂ ನೂರಾರು ವಿದ್ಯಾರ್ಥಿಗಳು ಮತ್ತು ಪೋಷಕರು ಉಪಸ್ಥಿತರಿದ್ದರು. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.